ಗೈಸ್ ಆ್ಯಕ್ಚುಲಿ ನನ್ನ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಷನ್ ಜರ್ನಿನ ರೀಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದರಲ್ಲಿ ನನಗೆ ತುಂಬಾ ಆಸಕ್ತಿ. ಲೈಕ್ ರೆಕಾರ್ಡ್ ಮಾಡೋದಾಗಿರಲಿ, ಟ್ರಾವೆಲ್ ಮಾಡೋದಾಗಿರಲಿ, ಈ ಥರ ಮೂಮೆಂಟ್ಸ್ನ ಕ್ಯಾಪ್ಚರ್ ಮಾಡೋದ್ರಲ್ಲಿ ಭಾಳನೇ ಇಷ್ಟ. ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನು ಸ್ಟಾರ್ಟ್ ಮಾಡ್ತೀನಿ, ಮತ್ತೆ ಡ್ರಾಪ್ಔಟ್ ಮಾಡ್ತೀನಿ. ಈ ಥರ ಒಂದು 2 ಟೈಮ್ಸ್ ಆಗಿದೆ, 3 ಟೈಮ್ಸ್ ಆಗಿದೆ. ಕನ್ಸಿಸ್ಟೆಂಟಾಗಿ ಮಾಡೋಕ್ಕಾಗ್ತಾಯಿಲ್ಲ. ರೀಸನ್ಸ್ ಹಲವಾರು ಇರ್ಬೋದು, ಬಟ್ ಅಗೇನ್ ನನ್ನ ಕಡೆಯಿಂದ ಅಷ್ಟೊಂದು ಎಫರ್ಟ್ಸ್ ನಾನು ಕನ್ಸಿಸ್ಟೆಂಟಾಗಿ ಹಾಕಿಲ್ಲ. ಸೊ ಈ ಸತಿ ಆ್ಯಕ್ಚುಲಿ ಬೇಕಾಗಿರೋ ಎಲ್ಲ ಗ್ಯಾಜೆಟ್ಸ್ ನನ್ನ ಹತ್ರ ಇದೆ. ಯಾವುದೇ ಥರ ಗ್ಯಾಜೆಟ್ಸ್ ಇಲ್ಲ. ಒನ್ ಪಾಯಿಂಟ್ ಆಫ್ ಟೈಮ್ ಅನಿಸುತ್ತೆ ಪ್ರಾಬ್ಲಿ ಲೇಝಿ ಇರ್ಬೋದು, ಇಲ್ಲ ಸಮ್ಟೈಮ್ಸು ಸರಿ ರಿಲ್ಯಾಕ್ಸ್ ಮಾಡೋಣ, ಮುಂದಕ್ಕೆ ಹಾಕೋಣ ಎಲ್ಲ ಇದೆ ಅಂದ್ಕೊತೀನಿ. ಬಟ್ ಫಾರ್ ಶೋರ್ ದಿಸ್ ಟೈಮ್ ಐ ವಾಂಟ್ ಟು ಬಿ ಕನ್ಸಿಸ್ಟೆಂಟಾಗಿ ರೆಕಾರ್ಡ್ ಮಾಡಿ ವೀಡಿಯೋಸ್ನ ಯೂಟ್ಯೂಬಲ್ಲಿ ಪೋಸ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಐ ವಾಂಟ್ ಟು ಆಲ್ಸೋ ಶೇರ್ ಮೈ ಲೈಕ್ ಡೈಲಿ ವ್ಲಾಗ್ಸ್ ಆಗಿರ್ಬೋದು, ವಾಟ್ ಐ ಡೂ ಆ್ಯಕ್ಚುಲಿ, ಏನು ಮಾಡ್ತೀನಿ ಅಂತ ಅದನ್ನು ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ಅದು ಬಿಟ್ಟರೆ ಬೈಕಿಂಗಲ್ಲಿ ತುಂಬಾ ಆಸಕ್ತಿ ಇದೆ, ಹೊರಗೆ ಹೋಗಬೇಕು ಅಂತ. ರೈಟ್ ನಾವು ಸಿಚುವೇಶನ್ಸು ಸಪೋರ್ಟ್ ಮಾಡಲ್ಲ. ಇಟ್ಸ್ ಅ ಲಾಂಗ್ ಸ್ಟೋರಿ. ಕಟ್ ಶಾರ್ಟ್ಗೆ ಹೇಳಬೇಕಂದ್ರೆ ಅಗೇನ್ ನಾನು ವೈಫ್ ಇಬ್ಬರು ಕೆಲಸ ಮಾಡ್ತೀನಿ. ನನ್ನ ಮಗ ಸ್ಕೂಲ್ಗೆ ಹೋಗಿ ಬರ್ತಾನೆ. ಆ್ಯಂಡ್ ಸ್ಯಾಟರ್ಡೇ ನನ್ನ ಮಗನಿಗೂ ಸ್ಕೂಲ್ ಇರುತ್ತೆ. ಸೊ ಸಂಡೇ ಒಂದೇ ದಿವಸ ಸಿಗೋದು. ಸೊ ಆ ಟೈಮಲ್ಲಿ ನಾವು ಹೊರಗೆ ಹೋದರೆ ಚೆನ್ನಾಗಿರಲ್ಲ, ಅವ್ರಿಗೆ ಬೇಜಾರಾಗುತ್ತೆ. ಸೊ ಅದೊಂದು ರೀಸನ್ನು. ಆ್ಯಂಡ್ ಮತ್ತು ನನ್ನ ಫ್ರೆಂಡ್ ಸರ್ಕಲ್ ಬಂದು ಭಾಳ ಕಡಿಮೆ. ಐ ಕೀಪ್ ಇಟ್ ವೆರಿ ಶಾರ್ಟ್ ಅನ್ನೋದಕ್ಕಿಂತ ತುಂಬ ಸೆಲೆಕ್ಟಿವ್ ಆಗಿರ್ಬೋದು. ಹಾಗಂತ ಲೈಕ್ ಫ್ರೆಂಡ್ಸ್ ಜಾಸ್ತಿ ಮಾಡ್ಕೊಳ್ಳೋ ಅಂತಲ್ಲ, ಮೇ ಬಿ ಮೈ ನೇಚರ್ ಆ ಥರ. ಮೋಸ್ಟ್ ಆಫ್ ದ ಟೈಮ್ ಫ್ಯಾಮ್ಲಿ ಜೊತೆನೇ ಹೊರಗೆ ಹೋಗೋದು, ಫ್ಯಾಮಿಲಿ ಕಸಿನ್ಸು ಆ ಥರ. ಭಾಳ ಫ್ರೆಂಡ್ಸ್ ಜೊತೆ ಕಾಲೇಜ್ ಅಷ್ಟೇ, ಅವ್ರ ಜೊತೆನೇ ಫ್ರೆಂಡ್ಸ್ ಎಲ್ಲ. ಅದಾದಮೇಲೆ ಅಗೇನ್ ಕೊಲೀಗ್ಸ್ ಜೊತೆ ಹೋಗ್ತಾಯಿದ್ವಿ ಅಷ್ಟೇ. ಅದು ಬಿಟ್ಟು ಎನಿವೇರ್ ಔಟ್ಸೈಡ್ ಐ ಗೋ ವಿತ್ ಮೈ ಫ್ಯಾಮ್ಲಿ ಬಿಕಾಸ್ ದೇ ಆರ್ ಎವ್ರಿಥಿಂಗ್. ತುಂಬ ಪ್ಲೇಸಸ್ಗೆ ಹೋಗಿದ್ದೀವಿ ಆ್ಯಕ್ಚುಲಿ ನಾವು. ಬಟ್ ಆ ಟೈಮಲ್ಲಿ ನಮಗೆ ಇದು ರೆಕಾರ್ಡಿಂಗು, ಮೆಮೊರೀಸ್ನ ಲೈಕ್ ಈ ಥರ ಶೇರ್ ಮಾಡಬೇಕು ಅಂತ ನಮಗೆ ಯಾವತ್ತೂ ಅನಿಸಿಲ್ಲ. ತುಂಬಾ ಫೋಟೋಸ್ ಎಲ್ಲ ಇದೆ, ವೀಡಿಯೋಸ್ ಎಲ್ಲ, ಬಟ್ ಆ ಚಂಕ್ ಆಫ್ ಡೇಟಾ ಅಂತಾಗಿರ್ಬೋದು, ಮೆಮೊರೀಸ್ ಆಗಿರ್ಬೋದು ತುಂಬಾ ಇದೆ, ಹಾರ್ಡ್ ಡಿಸ್ಕಲ್ಲೆಲ್ಲ ಇದೆ. ಬಟ್ ರೈಟ್ ನಾವು ಅದನ್ನೆಲ್ಲ ತೆಗೆದು ಎಡಿಟ್ ಮಾಡಬೇಕಂದ್ರೆ ಯು ಹ್ಯಾವ್ ಟು ಸ್ಯಾಕ್ರಿಫೈಸ್ ಯುವರ್ ಟೈಮ್. ಬಟ್ ಆ ಟೈಮ್ ಸದ್ಯಕ್ಕೆ ನನಗಿಲ್ಲ. ಬಟ್ ಐ ವಾಂಟೆಡ್ ಟು ಮೇಕ್ ಶ್ಯೂರ್ ಖಂಡಿತ ನಾನು ರೆಗ್ಯುಲರಾಗಿ ಪೋಸ್ಟ್ ಮಾಡ್ತೀನಿ. ಯೂಟ್ಯೂಬ್ ಜರ್ನಿ ಬಂದ್ಬಿಟ್ಟು ನನ್ನ ಒಂದು ಸೋರ್ಸ್ ಆಫ್ ಇನ್ಕಮ್ ಥರ ಮಾಡ್ಕೋಬೇಕು ಅನ್ನೋ ಒಂದು ಥಾಟ್. ಬಟ್ ಅಗೇನ್ ಇಟ್ ಟೇಕ್ಸ್ ಅ ಲಾಟ್ ಆಫ್ ಎಫರ್ಟ್ಸ್ ಆ್ಯಂಡ್ ಇಟ್ ಮೈಟ್ ಟೇಕ್ ಲಾಟ್ ಆಫ್ ಇಯರ್ಸ್. ಬಟ್ ಅಗೇನ್ ಒನ್ಸ್ ನನಗೆ ಅದು ಗೊತ್ತಾದ ಮೇಲೆ ಡೆಫಿನೆಟ್ಲಿ ಡೂ ಇಟ್. ಐ ಹ್ಯಾವ್ ಬೀನ್ ಡೂಯಿಂಗ್ ಇಟ್. ರೈಟ್ ನಾವು ನನಗೆ ಅರೌಂಡ್ ಲೈಕ್ 10,000 ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಆ್ಯಂಡ್ ವಾಚ್ ಅವರ್ಸ್ ಬಂದ್ಬಿಟ್ಟು ತುಂಬಾ ಕಡಿಮೆ, ಯಾಕಂದರೆ ನಾನು ಯಾವುದು ಲಾಂಗ್ ಕಂಟೆಂಟ್ಸ್ ಜಾಸ್ತಿ ಹಾಕಿಲ್ಲ. ಭಾಳ ಕಡಿಮೆ ಲಾಂಗ್ ಕಂಟೆಂಟ್ ಜಾಸ್ತಿ ಆಗಿರೋದು. ಸೊ ಹಾಗಾಗಿ ಏನಾಗುತ್ತೆ, ಮೈ ವಾಚ್ ಅವರ್ಸ್ ಬಂದ್ಬಿಟ್ಟು ಎವ್ರಿ ಇಯರ್ ರೀಸೆಟ್ ಆಗ್ತಾ ಇರುತ್ತೆ. ಹಾಗಾಗಿ ನಾನು ಮತ್ತೆ ಇವಾಗ ನಾನು ಎಲಿಜಿಬಲ್ ಆಗಬೇಕಂದ್ರೆ ಐ ಹ್ಯಾವ್ ಟು ಕಂಪ್ಲೀಟ್ 4,000 ವಾಚ್ ಅವರ್ಸ್ ಬೈ ದ ಎಂಡ್ ಆಫ್ January ಆರ್ ಸ್ಟಾರ್ಟಿಂಗ್ Feb 2027. ರೀಸೆಂಟ್ ನ್ಯೂಸ್ ಏನಂದರೆ ಯೂಟ್ಯೂಬಲ್ಲಿ ದೇ ಆರ್ ಗೋಯಿಂಗ್ ಟು ಇನ್ಕ್ರೀಸ್ ಫ್ರಮ್ 4,000 to 8,000 ವಾಚ್ ಅವರ್ಸ್ ಇನ್ ಅನ್ ಇಯರ್. ಏನು ಅದಂದರೆ ಲೈಕ್ ನಿಮ್ಮ ಚಾನಲಲ್ಲಿ ನಿಮ್ಮ ವೀಡಿಯೋಸ್ ಅಟ್ಲೀಸ್ಟು 8,000 ಅವರ್ಸು ಜನಗಳು ಆಡಿಯನ್ಸ್ ನೋಡಿರಬೇಕು. ಅದು ನೋಡಿದರೆ ಮಾತ್ರ ಯು ವಿಲ್ ಬಿ ಎಲಿಜಿಬಲ್ ಫಾರ್ ಮಾನಿಟೈಸೇಷನ್. ಆ್ಯಂಡ್ ಅಗೇನ್ ದಿಸ್ ಈಸ್ ನಾಟ್ ಅ ಸ್ಟೇಬಲ್ ಇನ್ಕಮ್. ಇದು ಹೇಗೆ ಅಂದರೆ, ನೀವು ಯಾವ ಥರ ಕ್ರಿಯೇಟಿವ್ ಆಗಿರ್ತೀರ, ಯಾವ ಥರ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀವಿ,
ಸೊ ಅದ್ರ ಮೇಲೆ ಇನ್ಕಮ್ ಜನ್ರೇಟ್ ಆಗ್ತಾ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ದಿಸ್ ಈಸ್ ಮೈ ಶಾರ್ಟ್ ಸ್ಟೋರಿ. ಇಲ್ಲ ಒಂದು ಥಾಟ್ ಏನು ಮಾಡಬೇಕು ಅಂತ, ಮತ್ತು ರೀಸ್ಟಾರ್ಟ್ ಮಾಡಬೇಕು ಅಂತ. ಕೀಪ್ ಸಪೋರ್ಟಿಂಗ್. ಏನಾದರೂ ಫೀಡ್ಬ್ಯಾಕ್ ಆಗಿರಲಿ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಯಾಕಂದರೆ ಟುಡೇಸ್ ವರ್ಲ್ಡ್ ಈಸ್ ಎವ್ರಿಥಿಂಗ್ ಓವರ್ ಇಂಟರ್ನೆಟ್. ಎಲ್ಲ ಕಮ್ಯುನಿಕೇಷನ್ಸ್ ಓವರ್ ದ ಏರ್ ಅಷ್ಟೇ. ಫಿಸಿಕಲಿ ಮೀಟ್ ಮಾಡಿ ಅದೆಲ್ಲ ಭಾಳ ಕಡಿಮೆ. ಸೊ ವಿ ಹ್ಯಾವ್ ಟು ಅಡಾಪ್ಟ್ ದಿಸ್ ಟೆಕ್ನಾಲಜಿ ಅಷ್ಟೇ, ಬೇರೆ ಏನೂ ಇಲ್ಲ. ನೋಡೋಣ ಯಾವ ಥರ ಹೋಗುತ್ತೆ ಅಂತ. ಬಟ್ ಡೆಫಿನೆಟ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ನಾನು ಬ್ಯಾಕ್ ಇನ್ 2024 ಐ ವಾಂಟೆಡ್ ಟು ಅಚೀವ್ 2023 ಐ ವಾಂಟೆಡ್ ಟು ಅಚೀವ್ ಅಂತ ಮ್ಯಾನಿಫೆಸ್ಟ್ ಮಾಡಿದ್ದೆ. ಲೆಟ್ಸ್ ಸಿ ಹೌ ಮೈ ಫ್ಯೂಚರ್ ವೀಡಿಯೋಸ್ ವಿಲ್ ಬಿ ಯಾವ ಥರ ಇರುತ್ತೆ ಅಂತ. ಸ್ಟೇ ಟ್ಯೂನ್ಡ್.